ಸರ್ ಈ ಮಲೆನಾಡು ಸೃಷ್ಟಿ ಮಾಡಿ ನಾನು ನಮ್ಮ ತಲೆ ಓಡಿಸಿ ಇಲ್ಲಿ ಕೊಟ್ಟು ಇವತ್ತು ನಮ್ ದೊಡ್ಡಪ್ಪರ ಮಗ ಅವರು 2 ಬೆಳೆ ರೇಷ್ಮೆ 2 ಬೆಳೆ ಬೆಳಿತಾರೆ. ಒಂದೊಂದ್ ಬೆಳೆ 50,000 60,000 ಸಂಪಾದನೆ ಮಾಡ್ತಾರೆ. ಯಾವ ಇದ್ರನ್ನು ಫ್ಯಾಕ್ಟ್ರಿಲಿ ಯಾವ ಇದ್ರಲ್ಲಿ ಇಂಜಿನಿಯರ್ ಸಂಬಳ ತಗೋತಾನೆ ಸರ್. ನೀವಿದ್ದಾಗ ಮಾಡ್ಬಿಟ್ರಿ ಅಂತಾರೆ. ಅಲ್ಲಿ ತಿಮ್ಮೇಗೌಡರು ಸಾಲ ಮಾಡ್ಕೊಂಡ್ಬಿಟ್ಟಿದ್ರು 700 ಎಕರೆ ಇತ್ತು. ತಿಮ್ಮೇಗೌಡರು ಅರ್ಜಿ ಹಾಕೋರು ನಿಮ್ಗೆ ಗೌರ್ಮೆಂಟ್ಗೆ. ಅದು ಬಿಡು, ತಿಮ್ಮೇಗೌಡರು ಅವ್ರದ್ದು ಲಿಕ್ಕರ್ ಲಾಬಿ. ಲಿಕ್ಕರ್ ಅಂದ್ರೆ ಎಣ್ಣೆ ತಯಾರು ಮಾಡೋರು. ಆ ಫ್ಯಾಕ್ಟ್ರಿ ಇದು ಕೊಟ್ಟರು ಅವರು. ಸಾಲ ಮಾಡ್ಕೊಂಡು ಕೊಟ್ರು. ನಮ್ಗೆ ಹೇಳ್ತಾರೆ ಅದನ್ನ. ಅವಾಗ ಹೋರಾಟ ಮಾಡ್ತೀರಾ, ಏನ್ ಮಾಡ್ತಿದ್ರಿ? ಅವಾಗ ಹೋರಾಟ ಮಾಡ್ತೀರಾ, ನಮ್ದು ಇಲ್ದಿರಾ ನಾವು ಹೋಗಿ ಹೋರಾಟ ಎಣ್ಣೆ ಒಂದು ಅದು ಹೌದು. ನಾವು ಕೇಳೋದು ಇಷ್ಟ, ವ್ಯವಸಾಯ ಮಾಡ್ತಾ ಇದ್ದ, ಎಣ್ಣೆ ಮಾರಾಟ ಮಾಡಂತ ಯಾವುದೇ ಸರ್ಕಾರ ಇವತ್ತು ಅವತ್ತೇನ್ ಕೂತ್ಕೊಂಡ ಎಣ್ಣೆ ಮಾರ ಪರವಾಗಿ ಕೂತ್ಕೊಂಡ. ಈಗ ರೈತರ ಪರವಾಗಿ ಕೂತ್ಕೊಬೇಕು, ಎಣ್ಣೆ ಮಾರನ್ ಪರವಾಗಿ ಕೂತ್ಕೊಬೇಕು. ನಿನ್ನೆ ಬಾಲಣ್ಣ ಹೇಳವ್ರೆ ನಾಟಕ ಮಂಡಳಿಯವರಂತೆ ಸರ್. ನಾವ್ ನಾಟಕ ಆಡಕ್ ಹೋಯ್ತೀವ, ನಮ್ಮ ಇಲ್ಲಿ ನಾವೇನು ನೈಜ ಸ್ಥಿತಿನ ದಿನಾ ತೋರಿಸ್ತವ್ರೆ ಮೀಡಿಯಾದವರು. ಪಾಪ ಅವರು ಹಗಲು ರಾತ್ರಿಯಿಂದಿರ ನಮ್ ಪರವಾಗಿ ನಿಂತವ್ರೆ. ಏನ್ ವಸ್ತು ಸ್ಥಿತಿ ಅದೋ ಡೈಲಿ ತೋರಿಸ್ತವ್ರೆ. ಅವ್ರಿಗೆ ಇನ್ಯಾವ ಮಟ್ಟಕ್ಕೆ ತೋರಿಸ್ಬೇಕು, ಬರ್ಲಿ ನೋಡ್ಲಿ ಅವ್ರ ನೈಜ ಸ್ಥಿತಿ ಏನದ್ ನಮ್ಮೂರಲ್ಲಿ ಅಂತ. ನಾವೇನು ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟು ತೋರಿಸ್ತಾ ಇದೀವ ಸರ್ ಅವ್ರಿಗೆ. ವ್ಯವಸಾಯ ಮಾಡ್ತೀರಾ, ನಾವ್ ಈ ಸೀಟ್ ಮನೆಗಳಲ್ಲಿ ನಮ್ದೇ ಆದ ಒಂದು ಪಾಡದೆ ಜೀವನ ಅದೇ ನಾವ್ ಮಾಡ್ತಾ ಇದೀವಿ. ನಾವೇನ್ ಕುಬೇರ್ರ ಕೋಟಿ ಗಟ್ಲೆ ಮಾಡಿಕೊಂಡು ಅಲ್ಲಿ ನಾಟಕ ಆಡಕ್ ನಮ್ಗೆ ಹುಚ್ಚ ಸರ್. ನಮ್ಗೆ ನಾವು ಮಕ್ಕಳನ್ನ ದೂರ ಸೇರ್ಸ್ಕೊಂಡು ಹಾಸ್ಟೆಲ್ ಓದ್ಕೊಂಡು ನಾವಿಲ್ಲಿ ಇಂಟೀರಿಯರ್ ಒಂದು ಬಸ್ ಇಲ್ಲ, ವ್ಯವಸ್ಥೆ ಎಲ್ಲ ಇದಿಲ್ಲ. ಹಿಂದೇನು ಕೂಡ ಅಸೆಂಬ್ಲಿಯಲ್ಲೇ ನಮ್ಮ ಪ್ರಶ್ನೆ ಉತ್ತರ ಕೊಟ್ಟವ. ಯಾವಾಗ 2018ರಲ್ಲಿ ಅವರು ಕುಮಾರಸ್ವಾಮಿ ಮಾಡಿದ್ದಾರೆ, ಕುಮಾರಸ್ವಾಮಿನೇ ಅಪರಾಧಿ ಅಂತಾರಲ್ಲ, ಅದ್ ಮಾಡಿದ್ದು ಅವಾಗ 2006 ಏನೋ 2018ರಲ್ಲಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಉತ್ತರ ಕೊಟ್ಟವ್ರೆ. ಅಲ್ಲಲ್ಲ, ಒಂದೇ ನಿಮಿಷ, ಪ್ರಶ್ನೆ ಉತ್ತರ ಕೊಟ್ಟವ್ರೆ, ಅಸೆಂಬ್ಲಿಯಲ್ಲಿ ಉತ್ತರ ಕೊಟ್ಟಿರೋದು. ಇಲ್ಲಿ ಭೂ ಸ್ವಾಧೀನ ಪಡಿಸದೆ ಕೊಳ್ಳದೆ ಇರುವುದರಿಂದ ಅನ್ವಯಿಸುವುದಿಲ್ಲ. ಅಂದ್ರೆ ಬಿಡದಿ ಟೌನ್ಶಿಪ್ ನ ನಿರ್ಮಾಣ ವಶಪಡಿಸುವ ಜಮೀನನ್ನು ವಾಪಸ್ಸು ರೈತರಿಗೆ ಬಿಟ್ಟು ಕೊಡುವ ಪ್ರಸ್ತಾವನೆ ಇದೆ ಅಂತ ಕೇಳಿದಿರಿ. ಏನೋ ಇದನ್ನ ಅಕ್ವೈರ್ ಮಾಡ್ತೀರಾ ಅಂತ ಕೇಳಿದಿರಿ. ಅದಕ್ಕೆ ಅವ್ರ ಏನ್ ಹೇಳಿದಾರೆ, ಭೂ ಸ್ವಾಧೀನ ಮಾಡ್ಕೊಂಡೇ ಇಲ್ಲ ಅಂತ ಉತ್ತರ ಕೊಟ್ಟವ್ರು ಇಲ್ಲಿ ನಮ್ಮ ಹತ್ರ. ಆಯ್ತು, ಅಸೆಂಬ್ಲಿಯಲ್ಲಿ ಕೊಟ್ಟ ಮೇಲೆ ಮುಗಿತಲ್ಲ, ಅದೇ ಗವರ್ಮೆಂಟ್. ನೀವು ಇವತ್ತು ಮುಖ್ಯಮಂತ್ರಿ ಇರೋರು, ಅವತ್ತು ನೀವು ಸರ್ಕಾರದಲ್ಲಿ ಒಂದು ಭಾಗ ಆಗಿದ್ರಲ್ವಾ, ಯಾಕೆ ತೆಗಿಸಿಲ್ಲ? ಮತ್ತೆ ನೀವು ರೈತರ ಪರ ಇರೋರು, ಬಡವರ ಪರ ಇರೋರು, ಯಾಕೆ ತೆಗಿಸಿಲ್ಲ? ಮತ್ತೆ ನೀವು 2013ರಿಂದ 2018 ಅವರೇ ಇರಲ್ಲ, ಕೆಲಸ ಮಾಡ್ತಾರೆ. ನಾವು ಹೆಣ್ಮಕ್ಳು ಅಂತ 100 ಸಲ ಯೋಚನೆ ಮಾಡವಿ ಸರ್. ಇವತ್ ಬೆಳಗ್ಗೆ ಇದ್ರೆ ಬೀದಿ ಕೂತಿದೀವಿ ಅಂದ್ರೆ ನಿಮ್ಗೆ ಎಷ್ಟು ದುಡ್ಡು ಕೊಟ್ಟು ಕಳ್ಸವ್ರೆ, ನಿಮ್ಗೆ ಎಷ್ಟು ಕುಮಾರಸ್ವಾಮಿ ಎಷ್ಟು ಕೊಟ್ಟವ್ರೆ, ವಿರೋಧ ಪಕ್ಷದವ್ರು ಎಷ್ಟು ಕೊಟ್ಟವ್ರೆ ನಿಮ್ನ ಕುತ್ಕೊಳಕ್ಕೆ ಅಂತ ಅವ್ರು ಫಾಲೋಯರ್ಸ್ ಫೇಸ್ಬುಕ್ ಗಳಲ್ಲಿ ನಿಜವಾಗ್ಲೂ ಅವ್ರಿಗೆ ಮಾನ ಮರ್ಯಾದೆ ಮನುಷ್ಯತ್ವ ಅಂತಿದ್ರೆ ಆ ತರ ಕಾಮೆಂಟ್ ಮಾಡ್ಲೇಬೇಡ್ದು ರೈತರ ಮೇಲೆ. ನಿಮ್ಗೆ ಎಷ್ಟು ಕೊಟ್ಟವ್ರೆ ಅಂತ ಕೇಳ್ತಾರೆ ಸರ್ ಅವರು. ಡಿಬೇಟ್ ಹೋಗಿದ್ದಾಗ ಕೇಳಿದ್ರು ಸರ್, ನನ್ನ ಡಿಬೇಟ್ ಹೋಗಿದಾಗ ಕೇಳಿದ್ರು, ಯಾರ ಸರ್ಕಾರದವ್ರು ದುಡ್ಡು ಕೊಡ್ತಾವ್ರಂತೆ ನಿಮ್ಗೆ ಅಂತ. ಸರ್ಕಾರದವ್ರು ಯಾವುದೇ ಪಕ್ಷದವರಾಗಿ ₹1 ದುಡ್ಡು ಕೊಟ್ಬಿಟ್ರೆ ನಾನು ಹೋರಾಟನೇ ಮಾಡಲ್ಲ ಅಂತ ಹೇಳಿದ್ರು. ಯಾರ ಹತ್ರ ನಾವು ಇಸ್ಕೊಂಡು ಭಿಕ್ಷೆ ಬಿಟ್ಕೊಂಡು ಇದ್ ಮಾಡ್ತಾ ಇಲ್ಲ. ರೈತರು ಇವತ್ತು ಕಷ್ಟಪಟ್ಟು ಹಾಲು ಕರೆದು ರೇಷ್ಮೆ ಬೆಳೆದಿ ಕೂಲಿ ಮಾಡೋರು 100-500 ತಂದಿ ನಮ್ ದೇಣಿಗೆ ಕೊಡ್ತಾವ್ರೆ. ಅದ್ರ ಅನ್ನ ಬೇಯಿಸ್ಕೊಂಡು ತಿಂತಾ ಇದ್ವಿ ಬೀದಿನಲ್ಲಿ. ಇವತ್ತು ನಮ್ ಸಂಘದಲ್ಲಿ ₹1 ದುಡ್ಡಿಲ್ಲ. ಇವತ್ತು ಇದೇ ಮಾತಾಡ್ತಿದ್ದೋ, ನಾಳೆಗೆ ಏನನ್ನ ಫಂಕ್ಷನ್ ಮಾಡ್ತಾರೆ, ಊಟ ಮಾಡಕ್ಕೆ ದುಡ್ಡಿಲ್ಲಪ್ಪ ಅಡುಗೆ ಮಾಡಕ್ಕೆ ಅಂತ. ಈಗ ನಾವು ಬಂದಿರುವಂತದ್ದು ಮೇಲೆ ಏನ್ ಕೇಸ್ ಹಾಕವ್ರೆ, ಈಗ ಏನು ಕೇಸು ಎಲ್ಲ ಹಾಕವ್ರೆ. ಕೊಲೆ ಬೆದರಿಕೆ, ಆರೆ ತಂದಿದ್ರು, ಪರ್ಕೇಲ್ ನೋಡಿದ್ರು, ಹಾಕಿರೋ ಕೇಸು ಕಾಪಿ ಕೊಡ್ತೀನಿ ನಿಮ್ಗೆ. ಆಯ್ತಲ್ಲ, ನಿಮ್ಗೆ ಆಯ್ತಲ್ಲ, ಎಲ್ಲ ನಮ್ಮ ಹತ್ರ FIR ಕಾಪಿ, FIR ಅಲ್ಲಿ ಅಷ್ಟು ಬರ್ದವ್ರೆ. ಅದಕ್ಕೆ ನಾವು ನಮ್ಮ ವಿರೋಧ ಪಕ್ಷದ ನಾಯಕರು ನಾರಾಯಣ ಸ್ವಾಮಿ ನಾವು ಬಂದಿರುವಂತದ್ದು, ನೀವು ಭಯ ಬೀಳ್ಬೇಡಿ, ನಿಮ್ ಜೊತೆ ನಾವಿದ್ದೀವಿ. ಯಾವುದೇ ಕೇಸು ಗೀಸ್ಗೆ ಇದಕ್ಕೆ ಭಯ ಬೀಳ್ಬೇಡಿ. ನಾನು ಪೊಲೀಸವ್ರಿಗೆ ಹೇಳಿದ್ದೀನಿ, ಏನಾನ ಅವ್ರನ್ನ ಬಿಟ್ಟಿದ್ರೆ, ನಾನು ಹೇಳೋದು ಏನಾನ ಅರೆಸ್ಟ್ ಮಾಡಿದ್ರೆ ನಾನ್ ಮತ್ತೆ ಇಲ್ಲಿ ಬರ್ಬೇಕಾಗುತ್ತೆ. ಹುಷಾರತ್ತೆ, ಎಚ್ಚರಿಕೆ. ತಮ್ಮಲ್ಲಿ ಒಂದ್ ಮನವಿ, ನಮ್ಗೆ ನೀವ್ ಹೇಳಿರೋದು ಓಕೆ, ನಾನ್ ಕೇಳೋದು
ನೀವ್ ಯಾವ ಕೇಸನ್ನ ಹಾಕೊಳ್ಳಿ, ಜೈಲ್ಗನ ತಗೊಂಡಾಗ ಹಾಕೊಳ್ಳಿ, ನಮ್ನ ನಾ ಎದುರೋದಿಗೆ ಪ್ರಶ್ನೆನೇ ಇಲ್ಲ, ಪ್ರಶ್ನೆನೇ ಇಲ್ಲ. ನಿಮ್ಮನ್ ಕೇಳೋದು ಅಧಿವೇಶನದಲ್ಲಿ ನೀವು ಧರಣಿ ಮಾಡ್ತಾ ಏನ್ ಮಾಡ್ತೀರೋ ಕೂತ್ಕೊಂಡು ಈ ಭೂ ಸ್ವಾಧೀನ ಕೈ ಬಿಡುವವರೆಗೂ ನಾವ್ ಹೇಳಲ್ಲ, ಅಹೋರಾತ್ರಿ ಧರಣಿ ಮಾಡ್ತೀವಿ ಅಂತ ಅದೊಂದು ಮಾಡಿ ನಮ್ ಭೂಮಿ ಉಳಿಸ್ಕೊಡಿ. ಅಷ್ಟು ಬಿಟ್ರೆ ನಮ್ಗೆ ಇನ್ನೇನು ಬೇಡ ಸರ್. ನೋಡಪ್ಪ, ಬಿಜೆಪಿ ಈಗಾಗಲೇ ತೀರ್ಮಾನ ನಾಳೆ ದೊಡ್ಡ ಹೋರಾಟ ಮಾಡ್ತಾ ಇದೆ. 5,000 ಜನ ಸೇರಿಸ್ಬಿಟ್ಟು ವಿಧಾನಸೌಧ ಹತ್ರ ಎಲ್ಲಾ MLAಗಳು ಎಲ್ಲಾ MP ಗಳು ನಾಳೆ ಬೆಳಗ್ಗೆ 9ರಿಂದ ಸಂಜೆ 5 ಗಂಟೆವರೆಗೂ ನಾವು ಅಲ್ಲೇ ಕೂತಿದ್ವಿ, ಒಂದೇ ಕಡೆ ಕೂತ್ಕೊಂಡು ಹೋರಾಟ ಮಾಡ್ತಾ ಇದ್ದೀವಿ ನಾವು ಬಿಜೆಪಿ. ಅಂದ್ರೆ ಬೆಂಬಲ ಮಾಡಕ್ಕೆ ಯಾವುದೇ ಕಾರಣಕ್ಕೂ ಈ ಪ್ರಾಜೆಕ್ಟ್ ಮಾಡಬಾರದು ಅಂತ. ಮತ್ತೆ ನಾನು ಅನೌನ್ಸ್ ಮಾಡೋಗಿದ್ದೀನಿ, ನಾನು ಎಷ್ಟನೇ ಸರಿ ಬರ್ತಾ ಇದ್ದೀನಿ, ಯಾರನ್ನ ಬಂದಿದ್ರು 4 ಸರಿ, ನಾನೊಬ್ಬನೇ 4 ಸರಿ ಬಂದಿದ್ರು, ಪ್ರತಿ ಸರಿನೂ ಬಂದಿದ್ದೀನಿ. ನಾವು ಈಗಾಗಲೇ ಈ ಸರ್ಕಾರ ಇನ್ನೊಂದೂವರೆ ವರ್ಷ ಇರೋದು, ಅಷ್ಟರಲ್ಲಿ ಇವ್ರೇನ್ ಅಕ್ವೈರ್ ಮಾಡ್ಬಿಟ್ಟು ಲೇಔಟ್ ಮಾಡಕ್ ಆಗಲ್ಲ, ಇವಕ್ಕೆ ಯೋಗ್ಯತೆಗಿಲ್ಲ. ಇನ್ನೂ ಬೇಕಾದಷ್ಟು ಕೋರ್ಟು ಕಟ್ಲೆಗಳು ಎಲ್ಲ ಇದೆ. ರಿಯಲ್ ಎಸ್ಟೇಟ್ ದಂಧೆಗೋಸ್ಕರ ಮಾಡ್ತಾ ಇದ್ದಾರೆ. ಯಾರ್ದ ಈಗ ಮೊದಲು ನಾನು ದಾಖಲೆ ತೆಗೆಸಿದ್ದೀನಿ, ಸಂಬಂಧ ಪ್ರಸಾದ್ 3,000 ಎಕರೆ ಇತ್ತು ನಮ್ದು ಇಲ್ಲಿ ಸರ್ಕಾರಿ ಜಮೀನು. 3,000 ಎಕರೆ ಇತ್ತು. 3,000 ಎಕರೆ 2,000 ಎಕರೆ ಇಲ್ಲೇ ಇಲ್ಲ. ಈಗ ಈಗೆಲ್ಲ ಹೆಸರು ಭಾಗ ಮಾಡ್ಬಿಟ್ಟವ್ರೆ, ಎಲ್ಲ ಹೆಸರು ಖಾತಾ ಮಾಡಿಸ್ಬಿಟ್ಟವ್ರೆ. ಒಂದ್ಸರಿ ಅಕ್ವೈರ್ ಆದ್ಮೇಲೆ ಬೇರೆಯವರಿಗೆ ಕೊಡಕ್ಕೆ ಸರ್ಕಾರಕ್ಕೆ ಅಧಿಕಾರ ಇದೆಯಾ? ಇಲ್ಲ, ನನಗೆ ಇಲ್ಲ, ಯಾರಿಗೂ ಇಲ್ಲ, ಮಂತ್ರಿಗೂ ಇಲ್ಲ, ಮುಖ್ಯಮಂತ್ರಿಗೂ ಇಲ್ಲ, ಯಾರಿಗೂ ಇರಲ್ಲ. ಅದನ್ನ ಮಾಡವ್ರೆ. ಅಂದ್ರೆ ಆ ಜಮೀನ್ ಹೊಡೆಯೋದಕ್ಕೋಸ್ಕರ ಈ ಲೇಔಟ್ ಅನ್ನು ಮಾಡ್ತಾ ಇದ್ದಾರೆ. ಅಂದ್ರೆ ಅದೆಲ್ಲ ದುಡ್ಡು ಹೊಡ್ಕೊಳಕ್ಕೋಸ್ಕರ. ಆಮೇಲೆ ಇವರು 2 ತಿಂಗಳು ತಾತ್ಕಾಲಿಕ ಬ್ರೇಕ್ ಕೊಟ್ಟಿರೋದು ಏನು ಉದ್ದೇಶ ಅಂದ್ರೆ, ನೀವು ಬಾವಿಗಳಿತೀರಿ, ಹೋರಾಟ ಮಾಡ್ತೀರಿ, ಸರ್ಕಾರಕ್ಕೆ ವಿಧಾನಸಭೆಯಲ್ಲಿ ಆಮೇಲೆ ದೇವೇಗೌಡರು ಸತ್ಯಾಗ್ರಹ ಮಾಡ್ತೀವಿ ಅಂತ ಹೇಳಿದಾರೆ, ಅದೊಂದು ಭಾಗ. ಆಮೇಲೆ ಈ 2 ತಿಂಗಳಲ್ಲಿ ಇವರೆಲ್ಲ ಮೈಂಡ್ ವಾಶ್ ಮಾಡೋದು, ಊರೂರ್ ಹೋಗಿ ಮನೆಗೆ ಹೋಗಿ ಮೈಂಡ್ ವಾಶ್ ಮಾಡೋದು, ಪರ್ಸೆಂಟೇಜ್ ಜಾಸ್ತಿ ಮಾಡ್ಕೊಳಕ್ಕೆ, ಏನ್ ನಿಮ್ಗೆ ಜಾಸ್ತಿ ಇನ್ನ ಹಣ ಜಾಸ್ತಿ ಕೊಡ್ತೀವಿ, ಒಪ್ಪಿಗೆ ಕೊಟ್ಬಿಡಿ ಅಂತ ಮೈಂಡ್ ವಾಶ್ ಮಾಡಕ್ಕೆ ಇದು ಕುತಂತ್ರ. ಇದು ಇವತ್ತು ಹೋಗಿದ್ದಾರೆ 20 ಜನ, ನೆಕ್ಸ್ಟ್ ಸೋಮವಾರ ಬನ್ನಿ ಅಮೌಂಟ್ ಕೊಡ್ತೀನಿ, ಚೆಕ್ ಕೊಡ್ತೀವಿ ಅಂತ ಹೇಳ್ಕೊಳ್ತಾರೆ. FIR ಅಲ್ಲಿ ಸರ್ ಯಶವಂತ್ ಈಗ ಇವತ್ತಿನ ಬೆಳವಣಿಗೆ 20 ಜನ ಹೋಗಿದ್ದಾರೆ. ಹೊಸ ಸಲ ನಂಬರ್ ಸೋಮವಾರ ಬನ್ನಿ, ನೆಕ್ಸ್ಟ್ ಸೋಮವಾರ ಬನ್ನಿ. ಅದಕ್ಕೇನೆ ನೋಡಿ, ರೈತರುಗಳು ಹಲ್ಲೆ ಮಾಡಿ ಕೊಲೆ ಮಾಡಲು ಪ್ರಯತ್ನ ಪಟ್ಟಿರುತ್ತಾರೆ ಅಂತ ನಮ್ಗೆ ಇದು ಮಾಡ್ತಾರೆ. ಡೆಲ್ಲಿಲಿರೋರ್ನ FIR ನಾವು ಎಸ್ಪಿ ಹತ್ರ ಎಲ್ಲ ಮಾತಾಡಿ ಹೇಳಿದ್ದೀನಿ. ಏನನ್ನ ಅವ್ರ ಮನೆ ಬಾಗಿಲಿಗೆ ಹೋಗೋದು, ಅವ್ರ ತೊಂದರೆ ಕೊಡೋದು, ಅವ್ರನ್ನ ಅರೆಸ್ಟ್ ಮಾಡೋದು ಏನಾನ ಮಾಡಿದ್ರೆ ಆಫೀಸ್ ಮುಂದೆನೆ ಮುದುಗಿ ಹಾಕ್ತೀವಿ ಅಂತ ಹೇಳಿದ್ರು. ಎಸ್ಪಿ ಆಫೀಸ್ ಕರ್ಸಿ ಹಾಕ್ತೀರಿ, ಪೊಲೀಸ್ ಸ್ಟೇಷನ್ಗೆ ನಾವು ಮುದುಗಿ ಹಾಕ್ತೀವಿ. ಯಾವುದೇ ಕಾರಣಕ್ಕೂ ಮುಟ್ಟಕ್ ಬಿಡಲ್ಲ. ನೀವು ಆರಾಮ್ಸೆ ಇರಲಿ. ಓಡೋದು ಏನು ಸರ್, ಈ ಕೇಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ನೀವು ನಮ್ಗೆ ಯಾವ ಸರ್ಕಾರ ನಮ್ಗೆ ಎಲ್ಲಾರು ರೈತರ ಪರ ನಿಂತು ನಮ್ಗೆ ಇದು ಮಾಡ್ಬೇಕು ಸರ್. ನಮ್ ಪರ ನಿಂತು ಹೋರಾಟ ಮಾಡ್ಬೇಕು ಸರ್. ಎಲ್ಲ ರಾಜಕೀಯ ಬೇಡ ಸರ್. ರಾಜಕೀಯ ಪಕ್ಷಕ್ಕೆ ನಮ್ಗೆ ಎಲ್ಲ ಶಾಸಕರು, MLAಗಳು, ಮಂತ್ರಿಯರು ಎಲ್ಲರೂ ಬಂದು ನಮ್ಗೆ ಹೋರಾಟ ಮಾಡ್ಬೇಕು. ನಮ್ಮ ರೈತರಿಗೆ